ಈಗಿನ ಕಾಲದಲ್ಲಿ ಕೆಲ ಹುಡುಗರಿಗೆ ಒಂದು ಮದುವೆ ಆಗುವುದೇ ಕಷ್ಟ. ಎಷ್ಟೋ ಯುವಕರು ಮದುವೆ ಇಲ್ಲದೆ ಪರದಾಡುವಂತಾಗಿದೆ. ಆದ್ರೆ ಇಲ್ಲೊಬ್ಬ ಚಾಲಾಕಿ ಮದುವೆ ಮೇಲೆ ಮದುವೆ ಆಗಿದ್ದಾನೆ. ಮೊದಲ ಹೆಂಡತಿ ಜೊತೆ ಸೆಲ್ಫಿಗೆ ಪೋಸ್, ಮತ್ತೊಬ್ಬಳ ಜೊತೆಗೆ ಹಸೆಮಣೆ ಏರಿ ಆಕೆಗೂ ತಾಳಿ ಕಟ್ತಾನೆ, ಇನ್ನೊಬ್ಬಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಾನೆ. ಈ ನವರಂಗಿ ಆಟ ನೋಡ್ತಿದ್ರೆ ಇವ ಎಂತ ಕಿಲಾಡಿ ಅನ್ನೋದು ಗೊತ್ತಾಗ್ತಿದೆ. ಆದ್ರೆ ಮೂರು ಹುಡುಗಿಯರನ್ನ ಬಲೆಗೆ ಹಾಕೊಂಡು ಈಗ ಸಿಕ್ಕಾಕೊಂಡಿದ್ದಾನೆ. ಕಂಡ ಹೆಣ್ಮಕ್ಳ ಬಾಳಲ್ಲಿ ಚೆಲ್ಲಾಟ ಆಡ್ತಿರೋ ಈತನ ಹೆಸರು ರವಿ. ಸಾಫ್ಟ್ವೇರ್ ಇಂಜಿನಿಯರ್ ಬೇರೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ಇವನ ಊರು. ಆದ್ರೆ ಬೆಂಗಳೂರಿನ ಆನೇಕಲ್ ಸಮೀಪದ ಜಿಗಣಿಯಲ್ಲಿ ವಾಸವಾಗಿದ್ದಾನೆ. ಸಿಕ್ಕವರನ್ನೆಲ್ಲ ಮದುವೆ ಆಗ್ಬೇಕು ಅಂತ 2 ಮದುವೆ ಆಗಿ 3ನೇ ಮದುವೆ ಆಗೋಕ್ಕೂ ಹೊರಟಿದ್ದ. ಈ ರವಿಯ ಒಂದೊಂದು ಮೋಸವು ಬೆಚ್ಚಿ ಬೀಳುವಂತಿದೆ. 2024 ಜನವರಿಯಲ್ಲಿ ತನ್ನ ಅತ್ತೆ ಮಗಳನ್ನೇ ಮದುವೆ ಆಗಿದ್ದ. ಕೆಲವೇ ದಿನಗಳಲ್ಲಿ ಇದು ಬೋರ್ ಆಗಿದೆ. ಹೆಂಡತಿ ಎದುರೇ ಕಂಡ ಹೆಣ್ಮಕ್ಳ ದೇಹದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಂತೆ. ನಿನ್ನ ಸ್ನೇಹಿತನು ಮನೆಗೆ ಕರೆದುಕೊಂಡು ಬಾ ಅಂತ ಟಾರ್ಚರ್ ಕೊಡ್ತಿದ್ದಂತೆ. ಇಲ್ಲದಿದ್ರೆ ವರದಕ್ಷಿಣೆ ತಗೊಂಡ್ ಬಾ ಅಂತ ಕೊಡಬಾರದ ಕಾಟ ಕೊಡ್ತಿದ್ದಂತೆ. ಯಾವಾಗ ಇವನ ಪತ್ನಿ ಪ್ರೆಗ್ನೆಂಟ್ ಆದ್ಲೋ ರವಿ ಮತ್ತೊಬ್ಬಳ ಸಂಘ ಬೆಳೆಸೋದಕ್ಕೆ ಮುಂದಾಗಿದ್ದ. ಹೆರಿಗೆಗಾಗಿ ಮೊದಲ ಹೆಂಡತಿ ತವರಿಗೆ ಹೋದಾಗ ರವಿ ಪತ್ನಿಗೆ ಗೊತ್ತಿಲ್ಲದಂತೆ 2025 ಡಿಸೆಂಬರ್ನಲ್ಲಿ 2ನೇ ಮದುವೆ ಆಗಿದ್ದ. ತನಗೆ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿ ಮತ್ತೊಬ್ಬಳ ಜೊತೆ ಹಸೆಮಣೆ ಏರಿದ್ದ. ಬೇರೆ ಮನೆ ಮಾಡ್ಕೊಂಡು ಕದ್ದು ಮುಚ್ಚಿ ಸಂಸಾರನೂ ಮಾಡಿದ್ನಂತೆ. 2ನೇ ಮದುವೆ ವಿಚಾರ ಗೊತ್ತಾಗ್ದಿದ್ದ ತಡ ಮೊದಲ ಪತ್ನಿ ಸಿಡಿದಿದ್ದಾಳೆ. ಕುಟುಂಬಸ್ಥರ ಜೊತೆ ಸೇರಿ ಮನೆಗೆ ನುಗ್ಗಿ ರವಿಯನ್ನ ಹಿಗ್ಗಾಮುಗ್ಗ ಥಳಿಸಿದ್ದಾಳೆ. ಮೋಸದ ಗಂಡನಿಗೆ ಪ್ಯಾಂಟ್ ಬಿಚ್ಚಿ ಹೊಡೆದಿದ್ದಾರೆ. ಇಷ್ಟೇ ಅಲ್ಲ, ಈತ 3ನೇ ಮದುವೆ ಆಗೋದಕ್ಕೂ ರೆಡಿಯಾಗಿದ್ದ. ಯುವತಿ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿದ್ದ. ಇದಕ್ಕೆ ಅವನ ಅಪ್ಪ ಅಮ್ಮನ ಸಪೋರ್ಟ್ ಕೂಡ ಇದೆಯಂತೆ. ಎಲ್ಲವೂ ಗೊತ್ತಾಗ್ದಿದ್ದಂತೆ ಈತನ ಗ್ರಹಚಾರ ಬಿಡಿಸಿದ್ದಾರೆ. ಅಮ್ಮ ಬಾರಮ್ಮ ಪುಟ, ಅಮ್ಮ ಬಾತಾಯಿ ಕಲ್ಯಾಣ ನಾವು ನಂಬ್ತಾ ಇರ್ಲಿಲ್ಲ. ಫೋಟೋ ತೋರಿಸ್ಮೇಲೆ ನಂಬ್ತಾ ಇದ್ದೀವಿ. ನೀನು ಮನಸ್ಸಿಗೆ ಹೆಂಗೆ ಆಗ್ತದೆ
ಅವತ್ತೇ ಏನಂತ ಹೇಳಿದೆ ನಾನು, ಅಪ್ಪ 6 ತಿಂಗಳಾಯ್ತು 7 ತಿಂಗಳಾಯ್ತು, ಈ ಮಗು ನೀವು ಮದುವೆ ಮಾಡ್ಕೊಂಡಿದ್ದೀಯಲ್ಲ, ಇದು 4 ತಿಂಗಳಾಯ್ತು ಹೊಟ್ಟೆಗೆ, 6 ತಿಂಗಳಾಯ್ತು ಮದುವೆ ಆಗಿದೆ, ಇದು ನಿಂತಾನಪ್ಪ ಅಂತ ಬುದ್ಧಿ ಅಂತ ಇಲ್ಲ. ಮೊನ್ನೆ ಸಿಕ್ಕಿ ನಿಮ್ಗೆ ಏನಂತ ಅವ್ರಿಗೆ ಫೋನ್ ಮಾಡು, ನಮಗೆ ಗೊತ್ತಿಲ್ಲ. ಆ ಸುಳ್ಳೆ ಮಕ್ಳಿಗೆ ಫೋನ್ ಮಾಡು, ಮಾಡಿದಾರಲ್ಲ ಅವರಿಗೆಲ್ಲ ಗೊತ್ತಿಲ್ಲ. ಏನಂದ್ರು ನಾನು ಈಗ ಮಂಜ, ನನ್ನನ್ನೇ ಇದ್ದ ಇವನ್ನ ಸ್ಟೇಷನ್ಗೆ ಒಂದೇ ತುಂಡಿ ಕಡಿಬೇಕು. ಇವನ್ನ ಸ್ಟೇಷನ್ಗೆ ನಾವು ಪೊಲೀಸ್ ಮಾತಾಡಿದೀವಲ್ಲ, ಮಾಡಿ ಮಿಂಡ್ರು ಗುಟ್ಟಿನ ನನ್ನ ಮಗ ಆರಾಮಾಗಿ ಮಲ್ಕೊಂಡಾನೆ, ಕೈ ಸಾಕ್ಷಿ ಮಾಡಿ ಮಿಂಡ್ರು ಗುಟ್ಟು ನನ್ನ ಮಗನ್ ಏನ್ ಮಾಡ್ಬೇಕು ಹೇಳು? ಸುಮ್ಮನೆ ಇರಿ ಅಪ್ಪ. ಇಲ್ಲಿದ್ದಾನೆ ನಿಮ್ಮ ಅಕ್ಕ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ ಎಲ್ಲ ಇದ್ದಾರೆ. ಅವ್ರಿಬ್ರು ಒಟ್ಟಿ ನಿಲ್ಸಿ ಫೋಟೋ ಹಾ ಎಲ್ಲ ಇದೆಲ್ಲ ಫೋಟೋ ಅಂತ ಕೈ ಅಲ್ಲ ಹೇಳಮ್ಮ. ಅವ್ರು ನಮ್ಗೇನ್ ಗೊತ್ತಿಲ್ಲ, ನಾವೇನ್ ಮಾತಾಡಲ್ಲ, ಏನ್ ನೋಡ್ತಾ ಇದೀವಿ ಅಷ್ಟೇ. ಎಷ್ಟು ಹೊಟ್ಟೆ ಅವ್ರಿಗೆ ನಮ್ಗೆ ಎಷ್ಟು ನಮಗೆ ಮಾಹಿತಿ ನಮ್ಮ ಗಂಡ ಇದ್ದಾರಲ್ಲ, ಅವ್ರ ಕಾಲಿಗೆ ಸಮ ಇಲ್ಲ, ಏನು ಕಾಲ್ ಕೂಲಿಗೆ ಸಮ ಇಲ್ಲ. ಈ ಸುಳ್ಳೆ ಮಗ ಬಂಗಾರ ನಮ್ಮ ಅಣ್ಣ ನನ್ನ ತಂದಿಗಳು ಬಂದಿರೋದೆಲ್ಲ ಕೊಲೆ ಮಾಡಿ ಹೋಗ್ತಿದ್ರು. ಬರೋದ್ ಬೇಡ ಅಂತ ನಿಲ್ಲಿಸಿ ನಾನ್ ಬಂದಿದ್ದೀನಿ ತಾಳ್ಮೆಯಿಂದ. ಅವ್ರ ಅಮ್ಮ ನಾವು ಇವ್ನು ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬಂದಿದ್ದ. ನೀವು ಕೂಡ ಮಗ ಇವ್ನು ಮಿಂಡ್ರು ಬಿಟ್ಟಿದ್ದ ನನ್ನ ಮಗ ಸಾಧಾರಣಲ್ಲ ಇವನ್ನ. ಯಾಕಪ್ಪ ಹಿಂಗೆಲ್ಲ? ಪಾಪ ಎಷ್ಟು ಚೆನ್ನಾಗಿದ್ದಾಳೆ ಹುಡುಗಿಯವಳು. ಮಗು ಮೇಲೆ ಆಣೆ ಇಲ್ಲ, ದೇವ್ರ ಮೇಲೆ ಆಣೆ ಇಲ್ಲ ಅಂತ ತಾನೇ ಹೇಳಿದೆ. ಅವ್ರು ನಾನು ನಿಮ್ಮ ತಂದೆ ಬರ್ತಾ ಇದ್ದ ಏನಮ್ಮ ಇಲ್ಲ ಅಂತಾನೆ ಹೇಳಿದೆ. ನಿಮ್ ತಂದೆ ಸುಳ್ಳೆ ಮಗ ಫೋನ್ ಎತ್ತುತ್ತಾರ, ನಿಂತ್ಕೊಂಡಾರೆ. ಸುಳ್ಳೆಲ್ಲ ಹೇಳ್ತೀಯ ಅಂತ ಯಾವಾಗೂ ಜನಗಳ ಹೇಳ್ಬೇಕು. ನಾನು ನಂಬ್ತಾ ಇದ್ದಿಲ್ಲ, ಇಂಥ ಕೆಲಸ ಮಾಡ್ಬೋದಾ? ಮಗು ನೀವು ಬಂದು ಮಾಡ್ಬೇಕು. ಇನ್ನ ಅಪ್ಪನ ಅವನ್ನೆಲ್ಲ ರಾಜನ್ ಕಳ್ಸ್ತೀನಿ. ಸುಳ್ಳ ಮಗ ನೀವು ಫೋನ್ ಮಾಡಿ ಇಷ್ಟೊತ್ತಲ್ಲಿ ರಾಜನಿಗೆ ಮಾಡ್ದೆ. ರಾಜನ್ ಫೋನ್ ಮಾಡಿ ಮುಗಿ ಮೆಟ್ಕೊಂಡು ಅವನ್ನ ಮಿಂಡ್ರು ಗುಟ್ಟಿದ್ದ ಅವ್ನ ಮಗನ ಎಷ್ಟು ದಿವಸದಿಂದ ಕಾಯ್ತಿದ್ದೆ ಅಂತ ಕರಿ ಅವ್ನ. ಯಾರಿಗೂ ಗೊತ್ತಿದ್ರೆ ಹೋಗಿ ಮಾಡ್ಕೊಂಡು ಸಿಕ್ಕಿದಾನೆ. ಹೆಂಗ್ ಮಾತಾಡ್ತಾನೆ, ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾನೆ ಹುಡುಗಿಯವಳು, ಎಷ್ಟು ಚೆನ್ನಾಗಿದ್ದಾಳೆ. ಹೊಟ್ಟೆಗ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ ಹುಡುಗಿ. ಬಂಗಾರದಂತ ಹುಡುಗಿನ ಬಿಟ್ಟು ನೀನೇನ್ ಕಟ್ಕೊಂಡ್ ಬಂದೆ ನನ್ನ ಸುಳ್ಳೆ ಮಗ. ಇವನಿಗೆ ಮೆಂಟಲ್ ಹುಡಿ ಬರ್ತಾ ಇವನಿಗೆ ಬಿಡು ಮಾಡ್ತೀನಿ ಕೆಲಸ ಇಲ್ಲ ಈ ಗಲಾಟೆ. ಮಾಡ್ತೀನಿ ಮನೆಯಲ್ಲಿ ಹುಷಾರಿಲ್ಲ. ಅವನ ಹತ್ರ ಕೂಡ ಅವನ ಹತ್ರ ಏನೇ ಮಾತಾಡ್ತೀಯ ನೀನು? ನಿನ್ನ ಉಸಿರು ಸಮೇತ ಅವ್ನಿಗೆ ತಾಕ್ಬಾರ್ದು ಅವನಿಗೆ, ಆ ಸುಳ್ಳೆ ಮಗನಿಗೆ. ನೀನ್ ಏನ್ ಅವನ ಹತ್ರ ಮಾತಾಡ್ತೀಯ? ಅವ್ನಿಗೆ ಮಾಡಕ್ ಹದ ಎಲ್ಲ ಮಾಡ್ತೀವಿ ನಾವು, ಗೊತ್ತಿದೆ ನಮಗೆ ಮಾಡೋದಕ್ಕೆ. ನೀವೇನು ಮಾಡ್ಬೇಡ್ರಿ. ನಾವ್ ಮಾಡೋ ಕೆಲಸ ಏನ್ ಗೊತ್ತಾ? ನೀವು ಪೇಷನ್ ಮಾಡ್ತೀವಿ ಅವ್ರು ಕಸ್ತೀವಿ ಅವ್ರನ್ನೆಲ್ಲ ಯಾರು ಕೆಲಸ ಎಲ್ಲ ಮಾಡ್ಬೇಡ್ರಿ. ಅಷ್ಟು ಸುಮ್ಮನೆಗಂತೂ ಬಿಡಲ್ಲ ಅವನ್ನ. ಅಂತೂ ಹದ ಹಾಕದೆ ಅವನ್ನ. ಇನ್ನೊಂದು ದಿವಸ ಗೊತ್ತು ಈ ಈ ಜಾಗ ಹುಡುಗಿ ಮೋಸ ಮಾಡ್ದಂಗೆ ಇನ್ನೊಂದು ಹುಡುಗಿ ಮೋಸ ಮಾಡಬಾರ್ದು ಅವನು. ಈ ಹುಡುಗಿ ಮೋಸ ಮಾಡ್ದಂಗೆ ಅಮ್ಮ ತಡೀರಿ ಒಂದು ನಿಮಿಷ. ನಾನು ನೋಡ್ದೆ, ನಾನು ಆಚೆ ಕುತ್ಕೊಂಡಿದ್ದೆ. ಏನ್ ಗೊತ್ತಾ ಇವ್ರ ಫ್ರೆಂಡನ್ನ ಯಾರಿಗೂ ನಾನು ಹೇಳ್ತೀನಲ್ಲ, ಫೋನ್ ನಂಬರ್ ಇದ್ರೆ ಸಾಕು, ಫೋನ್ ನಂಬರ್ ಇದ್ರೆ. ಈ 3 ದಿವಸದಿಂದನೇ ಗೊತ್ತಾಯ್ತು ನನಗೆ. ಅವ್ನು ಬಂದು ಲೊಕೇಶನ್ ಕಳಿಸಿ ನಮಗೆ ಬರಕ್ ಹಿಡಿಬೇಕು ಅಂತಾನೆ ಬಂದ ನಾವು. ಇವ್ನು ಇಲ್ಲ ತೋರಿಸಿ ನನಗೆ ಅವಳಿಗೆ ಸಂಬಂಧನೇ ಇಲ್ಲ, ಸುಳ್ಳೆ ಮಗ ಇವನು ಗೊತ್ತಾ? ಅದಕ್ಕೆ ರೆಡ್ ಆಗಿ ಹಿಡಿಬೇಕು ಅಂತಾನೆ ಬಂದಿರೋದು ನಾವೀಗ. ನಿಮ್ಗೆ ಗೊತ್ತಿಲ್ಲ. ನೆಟ್ವರ್ಕ್ ಎಲ್ಲೆಲ್ಲಿ ಹೋಗುತ್ತೆ ಅಂತ ನಾನು ಚೆಕ್ ಮಾಡಿ ನೆಟ್ವರ್ಕ್ ಚೆಕ್ ಮಾಡ್ಕೊಂಡು ಬಂದಿರೋದು ನಾನೀಗ ಅಡ್ರೆಸ್ ಅಲ್ಲೇ ನೆಟ್ವರ್ಕ್ ಚೆಕ್ ಮಾಡ್ಕೊಂಡು. ನಮ್ಮಿಬ್ರಿಗೆ ಗಂಡ ಹೆಂಡತಿ ಗೊತ್ತಿಲ್ಲ, ಇದೆಲ್ಲ ಇಷ್ಟೆಲ್ಲ ವಿಷಯ ಆಗಿದೆ. ನಮ್ಮಿಬ್ರಿಗೆ ಗಂಡ ಹೆಂಡತಿ ಗೊತ್ತಿಲ್ಲ. ಈಗ ಗೊತ್ತಾದ್ಮೇಲೆ ಸರ್ಚ್ ಮಾಡಿ ಮಗನ್ನೇ ಕೊಟ್ಟಿರೋದು. ಈ ಮಿಂಡ್ರು ಗುಟ್ಟಿ ನನ್ನ ಮಗನಿಗೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬಂದಿದ್ದಾರೆ. ಎಂಗೇಜ್ಮೆಂಟ್ ಆಗಿ ಇವ್ರ ನನ್ನಮ್ಮ ನಮ್ಮ ಅಮ್ಮ ಅವ್ರ ಅಮ್ಮ ಹುಡುಗಿ ಅಮ್ಮ. ನಾನು ಯಾರು? ನನ್ನ ಫ್ರೆಂಡ್ ನಮ್ಮ ರಿಲೇಷನ್ ನಮ್ಮ ಅಣ್ಣ. ನಾನು ಹೇಳ್ತೀವಳು ಇಲ್ಲಿ ನೋಡಿ ಅಮ್ಮ, ಮೊನ್ನೆ ಮಾಡ್ಕೊಂಡ್ ಬಂದಾನೆ ಮಿಂಡ್ರು ಗುಟ್ಟಿ ನನ್ನ ಮಗ. ಇಂಥ ಬಂಗಾರದಂತ ಮಗಳನ್ನ ಇವನೇ ಕೊಡ್ಬೇಕಂತೆ. ಅವಳು ಖಾಲಿ ಚಪ್ಪಲು ಮಣ್ಣಾಗದಂತ ನಡೆಸಿದ್ದೀನಿ ಕಡ. ನನ್ನ ನೀನ್ ಕಟ್ಕೊಂಡಿದ್ರೆ ಆ ಕ್ಷಣನ ನೀನು ಸಾಯಿಸಿ ನಿನ್ ಎದೆ ಮೇಲೆ ನಿನ್ ಮದುವೆ ಮಾಡ್ತಿದ್ದೆ ನನ್ನ ಮಗಳನ್ನ. ನಿನ್ ಸಮಾಧಿ ಮೇಲೆ ಮದುವೆ ಮಾಡೋದು ಅದಂತೂ ಗ್ಯಾರಂಟಿ. ಫೋನ್ ಮಾಡಿ ಅವ್ರ ಮಾವನಿಗೆ ಫೋನ್ ಮಾಡು. ಅಮ್ಮ ನನ್ನ ಚಪ್ಪಲಿ ಆ ಸುಳ್ಳೆ ಮಕ್ಳಿಗೆ ಫೋನ್ ಮಾಡಿ ಫಸ್ಟ್ ರಾಜನ್ಗೆ. ಅವ್ನು ಹೆಡ್ಲೈಟ್ ಇದ್ದಾನಲ್ಲ, ಕುತ್ಕೊಂಡು ಮನೆ ಎಂಗೇಜ್ಮೆಂಟ್ ಮಾಡ್ದಲ್ಲ, ಅವನಿಗೆ ಫೋನ್ ಮಾಡು. ಎಲ್ಲರಿಗೆ ಫೋನ್ ಮಾಡಿ ಬರ್ಲಿ, ಅದೆಲ್ಲ ಬರ್ಲಿ. ಅವ್ರ ಅಕ್ಕರ್ ಬರ್ಲಿ. ಅವ್ರ ಅಕ್ಕರಿಗೆಲ್ಲ ಗೊತ್ತಿಲ್ಲ, ಇವ್ರ ಅಕ್ಕರಿಗೆ ಗೊತ್ತಿಲ್ಲ. ಮದ್ವೆ ಎಂಗೇಜ್ಮೆಂಟ್ ಆಗಿರೋದು, ನೀನ್ ಮದ್ವೆ ಆಗಿರೋದೆಲ್ಲ ಗೊತ್ತಿಲ್ಲ. ಎಂಗೇಜ್ಮೆಂಟ್ ಗೊತ್ತಿಲ್ಲ. ನಿನಗೆ ಗೊತ್ತಿತ್ತಾ?